ನನ್ನದೇ ಆದಂಥ ಒಂದು ಓನ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಿದ್ದಾಗ ನನಗೊಂದು ಯೂಟ್ಯೂಬ್ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನ್ನಿಸ್ತು. ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿವಸ ಆಗಿತ್ತು ಲಾಂಗ್ ವಿಡಿಯೋನ ಮಾಡಿ. ಯಾಕೆಂದರೆ ನನಗೂ ಸ್ವಲ್ಪ ಟೈಮ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಿದೆ ಎಲ್ಲ ಸ್ಕೂಲಲ್ಲಿ. ಹಾಗಾಗಿ ಇನ್ವಿಜಿಲೇಷನ್ ಡ್ಯೂಟಿ ಇರುತ್ತೆ, ತುಂಬ ಹೊತ್ತು ನಿಂತ್ಕೋಬೇಕಾಗತ್ತೆ. ಅದಾದಮೇಲೆ ಕರೆಕ್ಷನ್ಸ್ ವರ್ಕ್ಸ್ ಇರುತ್ತೆ, ಮತ್ತು ರಿವಿಷನ್ಸ್ ಎಲ್ಲ ನಡೀತಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಲಾಂಗ್ ವಿಡಿಯೋನ ಮಾಡ್ಕೊಳ್ಳೋದು. ಮತ್ತು ವಿಡಿಯೋ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ತುಂಬಾ ಟೈಮ್ ತೊಗೊಳುತ್ತಲ್ಲ ಅಂದ್ಬಿಟ್ಟು ಅಂದರೆ ವಿಡಿಯೋ ಹಾಕದೆ ಹಾಗೆ ಇರಬಾರ್ದಲ್ಲ ಅಂತ ಹೇಳಿ ಇನ್ನೂ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಶಾರ್ಟ್ ವೀಡಿಯೋಸ್ನೇ ಹಾಕ್ತಾಯಿದ್ದೆ. ಇವತ್ತು ಲಾಂಗ್ ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮಗನೂ ಸಹ ಇರಲಿಲ್ಲ, ಊರಿಗೆ ಹೋಗಿದ್ದ, ಮತ್ತು ಸ್ವಲ್ಪ ಫ್ರೀಯಾಗೂ ಕೂಡ ಇದ್ದೆ. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಸ್ಕೂಲ್ ಮುಗಿಸ್ಕೊಂಡು ನನ್ನನ್ನು ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಪಿಕ್ ಮಾಡೋದಕ್ಕೆ ಬಂದ್ರಲ್ಲ, ಆವಾಗಲೇ ಚಿಕನನ್ನು ತೊಗೊಂಬಂದಿದ್ರು. ಏನೋ ಫ್ರೆಂಡ್ ಏನೋ ಬರ್ತಿದ್ದಾರಂತೆ, ಹಾಗಾಗಿ ಅಡುಗೆ ಮಾಡಮ್ಮ ಅದರಲ್ಲಿ ಅಂತೇಳಿ ಹೇಳಿದ್ರು. ಹಾಗಾಗಿ ಇನ್ನೂ ಏನು ಪ್ಲ್ಯಾನ್ ಇಲ್ಲ ಏನು ಮಾಡ್ತೀನಿ ಅಂತ ಹೇಳಿ. ಸಡನ್ನಾಗಿ ಹೇಳಿದ್ರಲ್ಲ, ಹಾಗಾಗಿ ನನಗೂ ಸಹ ತಲೆ ಹೋಗಿಲ್ಲ ಏನು ಮಾಡಬೇಕಂತ ಹೇಳಿ. ಒಟ್ಟಿನಲ್ಲಿ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು, ಮಾಡ್ತೀನಿ. ಫಸ್ಟು ಅದೆಲ್ಲ ಮಾಡೋದಕ್ಕೂ ಮುಂಚೆ ನಾನು ಒಂದು ಕಪ್ ಕಾಫಿನ ಮಾಡ್ಕೊಂಡು ಕುಡಿದ್ಬಿಡ್ಬೇಕು. ಯಾಕೆ ಅಂತಂದರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ, ವರ್ಕಿಂಗ್ ವುಮೆನ್ಸಿಗೆ ಸಂಜೆ ಕೆಲಸ ಮುಗಿಸ್ಕೊಂಬಂದು ಫ್ರೆಶಪ್ ಆಗಿ ಒಂದು ಕಪ್ ಕಾಫಿನ ಕುಡಿದ್ರೇ ಹಾಯ್ ಅನಿಸೋದು. ನನಗೂ ಕೂಡ ಹಾಗೇ. ನಾನು ಕಾಫಿ ಕುಡಿಯೋಲ್ಲ, ಟೀ ಕುಡಿಯೋಲ್ಲ ಅಂತೇನು ಹೇಳಲ್ಲ, ಹಾಗಂತ ಜಾಸ್ತಿ ಅಂತೂ ಕುಡಿಯೋದಕ್ಕೆ ಹೋಗಲ್ಲ. ನಾನು ಅದಕ್ಕೆ ಅಡಿಕ್ಟ್ ಅಂತೂ ಆಗಿಲ್ಲ. ಬಟ್ ಸಂಜೆ ಹೊತ್ತು ಮಾತ್ರ ಕಾಫಿನ ಕುಡಿತೀನಿ, ಇಲ್ಲ ಹಾಲು, ಕಾಫಿ, ಟೀ ಯಾವುದಾಗುತ್ತೋ ಅದನ್ನು ಕುಡಿತೀನಿ. ನನ್ನ ಹಸ್ಬೆಂಡ್ ಏನಾದರೂ ಜಿಮ್ಮಿಗೆ ಹೋಗ್ಬೇಕಾದ್ರೆ ಹಾಲೇನಾದರೂ ಕೇಳಿದ್ರೆ ಅವ್ರ ಜೊತೆಗೆ ನಾನು ಸಹ ಹಾಲನ್ನು ಕಾಯಿಸ್ಕೊಂಡು ಕುಡಿತೀನಿ. ಬಟ್ ಇವತ್ತು ಯಾಕೋ ಕಾಫಿ ಕುಡಿಬೇಕು ಅಂತ ತುಂಬಾ ಅನ್ನಿಸ್ತದೆ, ಯಾಕೋ ಸ್ವಲ್ಪ ತಲೆನೋವು ಅನ್ನಿಸ್ತದೆ. ಹಾಗಾಗಿ ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಿದ್ದೀನಿ. ನನ್ನ ಹಸ್ಬೆಂಡು ಸಹ ಜಿಮ್ಗೆ ಹೋದರು, ಅವರಿಗೆ ಎಗ್ಗನ್ನ ಬಾಯ್ಲ್ ಮಾಡಿ ಕೊಟ್ಟಿದ್ದೆ, ತಿಂದ್ಕೊಂಡು ಜಿಮ್ಗೆ ಹೋದರು. ಈಗ ನಾನು ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೋಬೇಕು ಮನೆಗೆ ಬಂದಮೇಲೆ. ಈಗ ವರ್ಕಿಂಗ್ ಆಗುತ್ತೆ ಅಂತಂದರೆ ಅಲ್ಲೊಂದು ಶಿಫ್ಟ್ ಆದರೆ, ಈಗ ಮನೆಗೆ ಬಂದಮೇಲೆ ಇನ್ನೊಂದು ಶಿಫ್ಟ್ ಆಗಿಬಿಡುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಅದೇ ರೀತಿ ನನಗೂ ಕೂಡ ಈಗ ನನ್ನ ಸೆಕೆಂಡ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫಸ್ಟ್ ಕಾಫಿ ಕುಡಿದ್ಬಿಡೋಣ. ಫಸ್ಟ್ ಕಾಫಿ ಕುಡಿದ್ಬಿಟ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವ್ ಸಿಗುತ್ತೆ. ಹಾಗಾಗಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಹೇಗೆ ತೋರಿಸ್ತಿದೆಯೋ ಆ ರೀತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ನಿಮ್ಗೆ ಅದು ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಹೇಳಿ, ಬಟ್ ಒಂದು ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ನನಗೆ ನನ್ನದೇ ಆದಂಥ ಒಂದು ಓನ್ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಿದ್ದಾಗ ನನಗೊಂದು ಯೂಟ್ಯೂಬ್ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಯಾಕೆ ಮಾಡಬಾರ್ದು ಅನ್ನಿಸ್ತು. ಹಾಗಾಗಿ ನಾನು ಕೂಡ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಬಟ್ ನನಗೆ ಇದು ಮಾಡೋದ್ರಿಂದ ಏನೋ ಒಂದು ಖುಷಿ ಕೊಡ್ತಿದೆ. ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಮತ್ತು ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ವಲ್ಪನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ. ಫಸ್ಟು ಈಗ ಹೋಗಿ ನಾನು ಕಾಫಿ ಮಾಡ್ಕೊಂಡು ಕುಟ್ಬಿಟ್ಟು ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಇನ್ನು ನಾನು ಕಾಫಿನ ಇಟ್ಟಿದ್ದೀನಿ, ಕಾಫಿನ ಮಾಡ್ಕೊಂಡು ಕುಡಿಯೋದಕ್ಕೆ ಅಂತ ಹೇಳಿ. ಯೂಶ್ವಲಿ ನಾವು ಕಾಫಿಗೆ ಇನ್ಸ್ಟೆಂಟ್ ಕಾಫಿ ಪೌಡರ್ನೇ ಬಳಸ್ಕೊತೀವಿ. ಫಿಲ್ಟರ್ ಕಾಫಿ ಎಲ್ಲ ಏನು ಮಾಡಲ್ಲ. ಟ್ರೈ ಮಾಡಿದ್ದೆ, ಬಟ್ ಫಿಲ್ಟರ್ ಕಾಫಿನ ಮಾಡಲಿಕ್ಕೆಲ್ಲ ಬಟ್ ಅಷ್ಟು ಚೆನ್ನಾಗಿ ಅದು ನನಗೆ ಮಾಡ್ಲಿಕ್ಕೆ ಬರಲಿಲ್ಲ. ಹಾಗಾಗಿ ಫಿಲ್ಟರ್ ಕಾಫಿನ ಮಾಡೋದು ಬೇಡ ಅಂತೇಳಿ ಇದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನಮ್ಮ ಕಾಫಿ. ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತೀನಿ ಅಂತ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಇರಿ. ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತೀನಿ. ನನಗೆ ಬೆಲ್ಲದ ಕಾಫಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಬೆಲ್ಲನ ಯೂಸ್ ಮಾಡ್ತೀನಿ. ಸಕ್ಕರೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಯೂಶ್ವಲಿ ಬೆಲ್ಲನ ಯೂಸ್ ಮಾಡೋದು ನಾನು. ಇನ್ನು ಕಾಫಿ ಪೌಡರ್ ಬಂದು ಕಾಂಟಿನೆಂಟಲ್ ಎಕ್ಸ್ಟ್ರಾ ಸ್ಟ್ರಾಂಗ್, ನಮಗೆ ಇದು ತುಂಬ ಇಷ್ಟ ಆಗಿದೆ. ಹಾಗಾಗಿ
ಇದೊಂಥರ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡ್ಕೊತೀವಿ. ನನ್ನ ಹಸ್ಬೆಂಡ್ಗೂ ಅಷ್ಟೇ ಇದು ತುಂಬಾ ಇಷ್ಟ, ಇದು ಕಾಂಟಿನೆಂಟಲ್ ಎಕ್ಸ್ಟ್ರಾ ಸ್ಟ್ರಾಂಗು. ಸೊ ಯೂಶ್ವಲಿ ನಾವು ಸುಮಾರು ವರ್ಷದಿಂದನೂ ನಾವು ಇದೇ ಕಾಫಿ ಪೌಡರ್ನ ಯೂಸ್ ಮಾಡೋದು. ಹೇಳಬೇಕು ಅಂದರೆ ಒಂದು 6 ಇಯರ್ಸ್ ಅಂದ್ಕೊಳ್ಳಿ, ಒಂದು 6 ಇಯರ್ಸಿಂದನೂ ನಾವು ಇದೇ ಕಾಫಿ ಪೌಡರ್ನ ಯೂಸ್ ಮಾಡೋದು, ಚೇಂಜ್ ಮಾಡೇ ಇಲ್ಲ. ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಹಾಗಾಗಿ ಕಾಫಿ ರೆಡಿ ಆಯಿತು. ಕಾಫಿ ಸ್ಮೆಲ್ ನೋಡಿದ್ರೆ ಒಂದು ರಿಲ್ಯಾಕ್ಸಿಂಗ್ ಫೀಲಿಂಗ್ ಕೂಡ. ಸ್ವರ್ಗ. ಯಾರೆಲ್ಲ ನಂತರ ಕಾಫಿ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ. ಫಸ್ಟು ಕಾಫಿ ಕುಡ್ಬಿಡ್ತೀನಿ, ಅದಾದಮೇಲೆ ನಿಮಗೆ ಸಿಗ್ತೀನಿ. ಕಾಫಿ ಎಲ್ಲ ಕುಡ್ದಾಯಿತು. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮಾಡೋಣ, ಸ್ಟಾರ್ಟ್ ಮಾಡಬೇಡ ಅಂತ ಹೇಳಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಹಾಗಾಗಿ ಬಟರ್ ಚಿಕನ್ನ ಮಾಡಿ ಚಿಕನ್ ಬಿರಿಯಾನಿ ಮಾಡೋಣ. ಸೊ ಬಟರ್ ಚಿಕನ್ ಜೊತೆಗೆ ಚಪಾತಿ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ರೆಸಿಪಿನ. ಹಾಗಾದರೆ ತಡ ಯಾಕೆ ಮಾಡೋದು, ಬೇಗ ಬೇಗನೆ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಬಟರ್ ಚಿಕನ್ನ ಮಾಡಲಿಕ್ಕೆ ಅಂತ ಹೇಳಿ ಚಿಕನನ್ನು ತೊಗೊಂಡಿದ್ದೀನಿ. ಐ ಥಿಂಕ್ ಇದು ಒಂದು kg ಅಷ್ಟಿದೆ. 1 kg ಅಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ನೋಡಿ. ಮತ್ತು ಈಗ ಫ್ರೈ ಮಾಡಬೇಕಾದ್ರೆ ಹಾಕ್ಕೋತೀವಲ್ಲ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ತೀರಾ ಜಾಸ್ತಿನೂ ಬೇಡ, ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡ್ರೆ ಸಾಕು. ಇನ್ನು ಅದ್ರ ಒಟ್ಟಿಗೆ ಸ್ವಲ್ಪ ಅರಿಶಿನದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ, ಮತ್ತು ನಿಂಬೆಹಣ್ಣು. ಓಕೆನಾ, ನಿಂಬೆಹಣ್ಣು ಸಹ ಸೇರಿಸ್ಕೊಂಡು ಹಿಂಡ್ಕೊಬಿಡಿ. ಚೆನ್ನಾಗಾಗತ್ತೆ ಈ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಾಗ ಇದನ್ನು ನಿಂಬೆಹಣ್ಣು ಇದೆಲ್ಲ ಹಾಕಿ ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಉಪ್ಪು ಮತ್ತು ಅರಿಶಿನದ ಪುಡಿ, ಖಾರದ ಪುಡಿ, ನಿಂಬೆಹಣ್ಣೆಲ್ಲ ಹಾಕಿದ್ದೀವಲ್ಲ, ಅದು ನೀಟಾಗಿ ಚಿಕನ್ ಒಳಗಡೆ ಇಳಿಬೇಕು. ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿ ಸೈಡಿಗೆ ಎತ್ತಿಟ್ಬಿಡಿ. ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ಎತ್ತಿಟ್ಟು ಆದಮೇಲೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ನಾನು ಮಣ್ಣಿನ ಪಾತ್ರೆನ ತೊಗೊಂಡಿದ್ದೀನಿ. ಅದು ಕಡಾಯಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಂಡು, ಬೆಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ 1-2 ಪಲಾವ್ ಎಲೆನ ಹಾಕಿ, ಮತ್ತು 1 ಗೆಡ್ಡೆ ಈರುಳ್ಳಿನ ದಪ್ಪ ದಪ್ಪ ಹೆಚ್ಕೊಂಡಿರೋದು ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು, ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡು ಅದು ಫ್ರೈ ಮಾಡ್ಕೋಬೇಕು. ಇನ್ನು ಅದೆಲ್ಲ ನೀಟಾಗಿ ಫ್ರೈ ಆದಾದಮೇಲೆ ಸ್ವಲ್ಪ ಟೊಮ್ಯಾಟೊ, ಅಂದರೆ 1 ಟೊಮ್ಯಾಟೊ, ಹುಳಿ ಟೊಮ್ಯಾಟೊ ಒಂದಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ನೀಟಾಗಿ ಒಂದು ಮಿಕ್ಸನ್ನು ಹಾಕ್ಕೊಟ್ಟು ಅದು ನೀಟಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಅದಾದಮೇಲೆ ಒಂದು ಅರ್ಧ ಬೌಲ್ಗಿಂತ ಚೂರು ಕಡಿಮೆ ಅಷ್ಟು ಬೇಬಿ ಗೋಡಂಬಿನ ತೊಗೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಈ ಒಂದು ಗ್ರೇವಿಗೆ ರಿಚ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನೀವು ನಾರ್ಮಲ್ ಗೋಡಂಬಿನೂ ಸಹ ಹಾಕ್ಕೋಬೋದು. ಅದಾದಮೇಲೆ ನಾನಿಲ್ಲಿ 1/4 ಸ್ಪೂನು ಅರಿಶಿನದ ಪುಡಿ, 1/3 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಚೂರು ಬಿಸಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದಮೇಲೆ ಅದನ್ನು ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು, ತಣ್ಣಗಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾವು ಇದಕ್ಕೆ ಗೋಡಂಬಿ ಮತ್ತು ಬೆಣ್ಣೆ ಇದೆಲ್ಲ ಹಾಕಿ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ನಾವು ಯಾವ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಅದಕ್ಕಿಂತ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಿಸ್ ಮಾಡಿದೆ. ಇನ್ನು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಅದೇ ಕಡಾಯಿಗೆ ನಾನಿಲ್ಲಿ ಮತ್ತು ಬೆಣ್ಣೆನ ಹಾಕ್ಕೊಂಡು, ಬೆಣ್ಣೆ ಬಿಸಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿರೋವಂಥ ಚಿಕನನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಚಿಕನ್ನಲ್ಲಿರುವಂಥ ನೀರೆಲ್ಲ ನೀಟಾಗಿ ಬಿಟ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಚಿಕನನ್ನು ಹುರ್ಕೋಬೇಕು. ಈ ರೀತಿಯಾಗಿ ಚಿಕನ್ನೆಲ್ಲ ಹುರ್ಕೊಂಡಿದ್ದಾದಮೇಲೆ ಅದಕ್ಕೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಮಸಾಲಾನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು
ಮಿಕ್ಸಿ ಜಾರನ್ನ ತೊಳ್ಕೊಂಡು ಅದನ್ನು ಇದ್ರೊಳಗಡೆ ಹಾಕ್ಕೋಬೇಕು. ಇದ್ರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ತುಂಬ ನೀರಾಗಬಾರ್ದು, ತಿಕ್ಕಾಗಿರಬೇಕು ಈ ರೀತಿಯಾಗಿ. ಅದಾದಮೇಲೆ ಉಪ್ಪನ್ನು ಸೇರಿಸ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಬೇಯಲಿಕ್ಕೆ ಬಿಡಿ. ಅದು ಬೆಂದಾದಮೇಲೆ ಒಂದು ಸಲ ಲಿಡ್ಡನ್ನು ಓಪನ್ ಮಾಡಿ ನೋಡಿ ಬೆಂದಿದೆಯಾ ಅಂತ ಚೆಕ್ ಮಾಡಿ, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ನಾನಿಲ್ಲಿ ಕಸ್ತೂರಿ ಮೇಥಿನ ಸೇರಿಸ್ಕೊಂಡು ಫ್ರೆಶ್ ಕ್ರೀಮ್ನ ಮೇಲ್ಗಡೆ ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಬಿಟ್ರೆ ನಮ್ಮ ಟೇಸ್ಟಿಯಾಗಿರುವಂಥ ಬಟರ್ ಚಿಕನ್ ರೆಡಿ ಆಗುತ್ತೆ. ಇನ್ನು ಅದಾದಮೇಲೆ ಬಿರಿಯಾನಿ ಮಸಾಲೆಗೋಸ್ಕರ ನಾನಿಲ್ಲಿ ಕಡಾಯಿನ ಬಿಸಿಗಿಟ್ಟು, ಕಡಾಯಿ ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು 1/4 ಸ್ಪೂನಷ್ಟು ಜೀರಿಗೆ, ಮತ್ತು 1 ಪಲಾವ್ ಎಲೆ ಸೇರಿಸ್ಕೊಂಡು, ಮತ್ತು ಕಲ್ಲು ಹೂವು, ಸ್ವಲ್ಪ ಜಾಯಿಕಾಯಿ, ಜಾಸ್ತಿ ಸೇರಿಸ್ಕೋಬೇಡಿ, ಕಹಿ ಆಗುತ್ತೆ, ಚೂರು ಜಾಯಿಕಾಯಿ, ಮತ್ತು 1 ಸ್ಟಾರ್ ಎಸೆನ್ಸು, ಮತ್ತು ಒಂದು 4ರಿಂದ 5 ಲವಂಗ, ಮತ್ತು ಚಕ್ಕೆ, ಸೋಂಪು ಇಷ್ಟನ್ನು ಸೇರಿಸ್ಕೊಂಡು ಅದಾದಮೇಲೆ ಒಂದು 5ರಿಂದ 6 ಕಾಳಷ್ಟು ಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಪುದೀನ ಹಾಕೋದು ಮರ್ತು ಬಿಟ್ಟಿದ್ದೀನಿ, ಕೊನೆಯಲ್ಲಿ ಹಾಕ್ತೀನಿ, ಅದನ್ನು ತೋರಿಸ್ತೀನಿ. ಮತ್ತು ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡು, ಮತ್ತು ಒಂದು 4ರಿಂದ 5 ಸ್ಪೂನಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಅದು ತಣ್ಣಗಾದಮೇಲೆ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಫಸ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1.5 ಈರುಳ್ಳಿಯಷ್ಟು ಉದ್ದುದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಫ್ರೈ ಆದಮೇಲೆ ಚಿಕನನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಅದು ಚಿಕನ್ ಎಣ್ಣೆನಲ್ಲೇ ಹುರ್ಕೊಳ್ಳೋದ್ರಿಂದ ನಮಗೆ ಹಸಿಯ ವಾಸನೆ ಎಲ್ಲ ಹೋಗಿ ನೀಟಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಯಾವುದೇ ಚಿಕನ್ ರೆಸಿಪಿ ಆದರೂ ಇದೇ ರೀತಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲೇ ನೀವು ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡು ಅದು ಚೂರು ಬೇಯಲಿಕ್ಕೆ ಬಿಡಬೇಕು. ಅದಾದಮೇಲೆ ನಾನಿಲ್ಲಿ 1 ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನೂ ಸಹ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ನಾನಿಲ್ಲಿ ಕಸ್ತೂರಿ ಮೇಥಿನ ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲೇ ಬೇಕಿದ್ದರೂ ಹಾಕ್ಕೋಬೋದು, ಎಣ್ಣೆಲ್ಲ ಹಾಕಿ ಸಹ ಫ್ರೈ ಮಾಡ್ಕೋಬೇಕು. ನಾನು ಈ ಟೈಮಲ್ಲಿ ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಅದನ್ನು ಬೇಯಲಿಕ್ಕೆ ಬಿಟ್ಟು ಅಷ್ಟರಲ್ಲಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಹೆಚ್ಚಿಟ್ಟಿದೆ ಅಲ್ವಾ, ಅದೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಅಡುಗೆ ಮನೆ, ಅದನ್ನೆಲ್ಲ ನೀಟಾಗಿ ಆವಾಗವಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ನಮಗೆ ರಿಸ್ಕ್ ಅನಿಸಲ್ಲ. ಹಾಗಾಗಿ ಕೊನೆಯಲ್ಲಿ ಮಾಡ್ತೀವಿ ಅಂತ ಹೋದಾಗ ಹೆವಿ ಅನಿಸ್ಬಿಡುತ್ತೆ ನಮಗೆ ಕೆಲಸಗಳು. ಹಾಗಾಗಿ ಅವಾಗವಾಗಲೇ ಮಾಡ್ಕೊಬಿಟ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ಈಗ ಪಾತ್ರೆನೂ ಸಹ ಎಲ್ಲ ಆವಾಗಲೇ ತೊಳ್ಕೊಂಬಿಟ್ಟು ಎತ್ತಿಟ್ಕೊಂಬಿಟ್ರೆ ನಮಗೆ ನೆಕ್ಸ್ಟು ಅದಾದಮೇಲೆ ಕೊನೆಯಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಹಾಗಾಗಿನೇ ಇಲ್ಲ ಅಂತಂದರೆ ಒಂದೇ ಸಲ ಸಿಂಕ್ ಒಳಗಡೆ ಹಾಕಿದಾಗ ಸಿಂಕ್ ತುಂಬ ಪಾತ್ರೆ ನೋಡಿದಾಗ ನಮ್ಮ ಮೂಡೆಲ್ಲ ಆಫ್ ಆಗಿಬಿಡುತ್ತೆ. ಅಯ್ಯೋ ಇಷ್ಟೊಂದು ತೊಳಿಬೇಕಾ ಅಂತ ಹೇಳಿ ಮೂಡ್ ಆಫ್ ಆಗುತ್ತೆ. ಹಾಗಾಗಿ ಅವಾಗವಾಗಲೇ ತೊಳ್ಕೊಂಬಿಡ್ಬೇಕು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ನಾವೇನು ಬಿರಿಯಾನಿ ಮಸಾಲೆಗೆ ಹುರಿದಿಟ್ಕೊಂಡಿದ್ವಿ ಅದೆಲ್ಲ ತಣ್ಣಗಾಗಿತ್ತು. ಅದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈ ರೀತಿಯಾಗಿ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಬೆಂದಿರೋ ಚಿಕನ್ ಒಳಗಡೆ ಸೇರಿಸ್ಕೊಂಡು ಅದಕ್ಕೆ ಅದೇ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಅದು ಮಸಾಲೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಹೋಮ್ ಮೇಡ್ ಬಿರಿಯಾನಿ ಮಸಾಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪೌಡರ್ ಏನೂ ಹಾಕೋದು ಬೇಡ. ಹೊರಗಡೆಯಿಂದ ತಂದಿರುವಂಥ ಬಿರಿಯಾನಿ ಮಸಾಲ ಪ್ಯಾಕೆಟೆಲ್ಲ ಹಾಕಿ ಮಾಡ್ತಿರಲ್ಲ, ಅದಕ್ಕಿಂತ ಇದು ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಹೆಲ್ದಿ ಕೂಡ. ಇದೇ ರೀತಿಯೇ ಮಾಡ್ಕೊಳ್ಳಿ. ಇನ್ನು ಅದಾದಮೇಲೆ ಅದಕ್ಕೆ ಅಕ್ಕಿನ ಸೇರಿಸ್ಕೊಂಡು ಅದಕ್ಕೆ ತಕ್ಕನಂತೆ 1 ಕಪ್ಪು ಅಕ್ಕಿಗೆ 2 ಕಪ್ ನೀರಷ್ಟು ಸೇರಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು. ಅದಾದಮೇಲೆ ಟೇಸ್ಟನ್ನು ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಹೇಳಿ ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ಲು ಬರಲಿಕ್ಕೆ ಬಿಟ್ಟರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಇನ್ನು ಅಷ್ಟರಲ್ಲಿ
ನಾನು ಗ್ರೇವಿ ಏನು ಮಾಡಿದ್ದೆ ಬಟರ್ ಚಿಕನ್ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಚಪಾತಿ ಬೇಕಲ್ವ, ಹಾಗಾಗಿ ಚಪಾತಿನ ಮಾಡ್ಕೊತಾ ಇದ್ದೀನಿ. ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಬೇಕಾದಾಗ ತುಂಬಾ ಸಾಫ್ಟ್ ಬರುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನಾನು ಯೂಶ್ವಲಿ ಹಾಗೆ ಮಾಡೋದು, ಚಪಾತಿ ಸಾಫ್ಟಾಗಿ ಬರುತ್ತೆ. ನಾರ್ಮಲಾಗಿ ವಾಟರ್ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಹಾಲನ್ನು ಹಾಕಿ ಕಲಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯೂಶ್ವಲಿ ನನಗೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ. ಈ ರೀತಿಯಾಗಿ ಹೊಸದಾಗಿ ರೆಸಿಪೀಸ್ನ ಟ್ರೈ ಮಾಡೋದು ಅಂದರೆ ನನಗಂತೂ ತುಂಬಾ ಇಷ್ಟ. ಹಾಗಾಗಿ ಟ್ರೈ ಮಾಡ್ತಾನೆ ಇರ್ತೀನಿ ಈ ರೀತಿಯಾಗಿ. ಇನ್ನು ಅಡುಗೆ ಎಲ್ಲ ಆಯಿತು. ಈಗಂತೂ ಎಷ್ಟು ಸೆಕೆ ಅಂತ ಅಂದರೆ ಅಷ್ಟು ಸೆಕೆ. ಇನ್ನು ಸಮ್ಮರ್ ಬಿಗಿನಿಂಗು, ಈಗಲೇ ಇಷ್ಟೊಂದು ಬಿಸಿಲು, ಇಷ್ಟೊಂದು ಸೆಕೆ ಅಂತಂದರೆ ಇನ್ನು ಮುಂದೆ ಹೋಗ್ತಾ ಹೆಂಗಪ್ಪ ಅನಿಸುತ್ತೆ. ಒನ್ ಅವರ್ ಸಹ ಈ ಒಂದು ಅಡುಗೆ ಮನೇಲಿ ನಿಲ್ಲಕ್ಕಾಗಲ್ಲ ಬಿಸಿಗೆ. ಯಾವಾಗಪ್ಪ ಆಚೆ ಹೋಗ್ಬಿಡ್ತೀವಿ ಅನಿಸ್ಬಿಡತ್ತೆ. ನನಗಂತೂ ಈಗ ಹಂಗೆ ಆಗ್ತದೆ. ಯಾಕೆಂದರೆ ಈ ಚಪಾತಿ ಮಾಡಬೇಕಾದ್ರೆ ಅಥವಾ ರೊಟ್ಟಿ ದೋಸೆಗಂತೂ ಬೇಗಂತೂ ತಡೆಯೋದಕ್ಕಾಗಲ್ಲ, ನಿಲ್ಲಕ್ಕೆ ಆಗಲ್ಲ, ಹಂಗಾಗ್ತಾ ಇದೆ. ಇನ್ನು ಅಡುಗೆ ಎಲ್ಲ ಆಯಿತು. ಇನ್ನು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಆಗಲೇ ಬಿರಿಯಾನಿ ಮಾಡಲಿಕ್ಕೆ ಅಂತ ಇಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೆ ಅಲ್ವಾ. ಈಗ ಅದನ್ನು ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ತುಂಬಾ ಉದುದ್ರಾಗಿ ಚೆನ್ನಾಗಾಗಿತ್ತು ಬಿರಿಯಾನಿ. ನೋಡ್ತಿರ್ಬೋದು ನೀವು ಎಷ್ಟು ಉದುದ್ರಾಗಿದೆ ಅಂತ ಹೇಳಿ. ಇನ್ನು ಬಟರ್ ಚಿಕನ್ನು ಇದು ಸಹ ಅಷ್ಟೇ, ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಇನ್ನು ಅದರೊಟ್ಟಿಗೆ ಚಪಾತಿ ಮಾಡ್ಕೊಂಡಿದ್ದೆ ಅಲ್ವಾ ಅದು, ಮತ್ತು ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ, ಮತ್ತು ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿನ ಮಾಡಿದ್ದೆ. ಊಟ ಎಲ್ಲ ಕೊಟ್ಟು ಟೈಮ್ ಆಗಿತ್ತು ಅಂತ ಹೇಳಿ ನಾನು ಕೂಡ ಊಟಕ್ಕೆ ಕೂತ್ಕೊಂಡು ಊಟನ ಮುಗಿಸ್ಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿಗಿಷ್ಟೇ, ಸಿಗೋಣ ಮತ್ತೆ. ಬಾಯ್.